ವೆರಿ ಗುಡ್ ಆಪರ್ಚುನಿಟಿ ಫಾರ್ ಎಜುಕೇಟೆಡ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಮುಳಬಾಗ ತಾಲೂಕಲ್ಲಿ ನಮ್ಮ ಆದಾಯವನ್ನು ಮಾಡ್ತಾ ಇದ್ದಾರೆ. ಇದು ರಾಜಕೀಯಕ್ಕಲ್ಲ, ಏನು ಉದ್ಯೋಗ ಮಾಡ್ತಾರೆ ಅಂದರೆ ಇದಕ್ಕೆ ಒತ್ತು ಕೊಟ್ಟಿದ್ದು ನಮ್ಮ ಕೋಲಾರ ಶಾಸಕ ಮತ್ತು ಮಂಜುನಾಥ್. ಯಾಕಪ್ಪ ಅಂದರೆ ಅವ್ರ ಕಾನ್ಸ್ಟಿಟ್ಯೂಷನ್ ಸುಮಾರು MNC ಕಂಪನೀಸ್ ಇದೆ. ನಮ್ಮ ಮಲ್ಟಿನ್ಯಾಷನಲ್ ಕಂಪನೀಸ್ ಸೋ ಮೆನಿ ಕಂಪನೀಸ್ ಮುಳಬಾಗ ತಾಲೂಕಲ್ಲೆಲ್ಲ ತಾಲೂಕು ಜಾಸ್ತಿ ಇದೆ. ಹಂಗಾಗಿ ಇದೊಂದು ಗೋಲ್ಡನ್ ಆಪರ್ಚುನಿಟಿ ನಮ್ಮ ಎಜುಕೇಟೆಡ್ ಜೆಂಟಲ್ಮೆನ್ಸ್ ಏನು ನಮ್ಮ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಇದ್ದಾರೆ ಅಂಥವಾಗ ಅವಕಾಶ ಇದೆ. ಅಂಥವಾಗ ಅವಕಾಶ ಕೊಡುವ ಒಂದು ಉದ್ದೇಶದಲ್ಲಿ ಮಾಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಇದರಲ್ಲಿ ದೇರ್ ಇಸ್ ನೋ ಕ್ಯಾಸ್ಟ್, ಒಂದೇ ಕ್ಯಾಸ್ಟ್ ಎಜುಕೇಟೆಡ್ ಕ್ಲಾಸ್. ಯಾವ ಜಾತಿ ಇಲ್ಲ ಇದಕ್ಕೆ, ಒಂದೇ ಜಾತಿ ಎಜುಕೇಟೆಡ್ ಜಾತಿ. ಯಾರ ಎಜುಕೇಟೆಡ್ಸ್ ಮಾಡಿ ಅನ್ಎಂಪ್ಲಾಯ್ಮೆಂಟ್ ಆಗಿ ಮನೆ ಕೂತ್ಕೊಂಡಿದ್ದಾರೆ ಅಂಥವಾಗ ಸುವರ್ಣ ಅವಕಾಶ, ಗೋಲ್ಡನ್ ಆಪರ್ಚುನಿಟಿ. ಯಾರ ಕೆಲಸ ಮಾಡಬೇಕಂತ ನಾಟ್ ಓನ್ಲಿ ಎಜುಕೇಟೆಡ್, ಅನ್ಎಜುಕೇಟೆಡ್ಸು ಮಾಡ್ಬೋದು. ಯಾಕಂದರೆ ಸ್ವೀಪರ್ ಕೆಲಸದಿಂದ IAS ವರ್ಗೂ ಈ ಚಾನ್ಸ್ ಇದೆ, ಸ್ವೀಪರ್ಗೂ ಚಾನ್ಸ್ ಇದೆ. ಯಾರ ಉದ್ಯೋಗ ಮಾಡಬೇಕಂತಾರೆ ನಮ್ಮ ಎಸ್ಪೆಷಲಿ ಇದೊಂದು ದಯವಿಟ್ಟು ನೋಟಿಸ್ ಪಾಯಿಂಟ್, ಇದು ಬಿಲಾಂಗ್ಸ್ ಟು ಒಂದು ಮುಳಬಾಗ ತಾಲೂಕಿನವ್ರಿಗೆ ಮಾತ್ರ ನಾವು ಮಾಡ್ತಾ ಇರೋದು. ಆಂಧ್ರದಿಂದ ಬಂದವನು ವೆಲ್ಕಮ್ ಮಾಡ್ತೀವಿ, ಬಟ್ ಫಸ್ಟ್ ಆದ್ಯತೆ ಕೊಡೋದು ನಮ್ಮ ಮುಳಬಾಗ ತಾಲೂಕು. ಆಮೇಲೆ ನೀವು ಒಂದು ವರ್ಷ ಕೇಳಿ ಸುಕುಮಾರ್ ಕೆಲವು ಜಾಬ್ ಕೊಡ್ತೀವ ಅಂತ, ಅವರ ಅರ್ಹತೆ ಕೊಟ್ಟು ಅರ್ಹತೆ ಕೊಟ್ಟಂಗೆ. ಯಾಕಂದರೆ ನನ್ನ ಕಾರ್ಡ್ ಗೊತ್ತು, ಕಾರ್ಡ್ ಆಗಿ ಮಾಡಿ ನಮಗೆಲ್ಲ ಕೊಟ್ಬಿಟ್ಟು ನನಗೆ ಗೊತ್ತಿದ್ದ ಮಾತ್ರ ಕಾರ್ಡ್ ಆಗಿ ಕೊಡ್ತಾರೆ. ಡಿಪೆಂಡಿಂಗ್ ಆನ್ ಹೇಳ್ತಾರೆ ಅವ್ರಿಗೆ ಏನು ಅರ್ಹತೆ, ವಿದ್ಯಾ ಅರ್ಹತೆ ಇದೆಯಾ, ಏನು ಸ್ಕಿಲ್ ಇದೆ, ಏನು ಸ್ಕಿಲ್ಗೆ ಏನಂತಾರೆ ಅವ್ರ ಅರ್ಹತೆ ಕೌಶಲ್ಯ, ಅದಕ್ಕೆ ತಕ್ಕನಂಗೆ ಆ ಕಂಪನಿ CEOs ಬರ್ತಾರೆ. ಲೆಟ್ ದೆಮ್ ಪ್ರೂವ್ ದ ಟ್ಯಾಲೆಂಟ್ ಇನ್ ಫ್ರಂಟ್ ಆಫ್ ದ CEOs ಆಫ್ ದ ಕಂಪನಿ. ಅವಾಗ ಏನಾಗುತ್ತೆ, ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಹಂಗಾಗಿ ಇದನ್ನು ರಾಜಕೀಯವಾಗಿ ತೊಗೊಂಡು ಹೋಗ್ಬೇಡ. ದಿಸ್ ಈಸ್ ಓನ್ಲಿ ಪ್ಯೂರ್ಲಿ ನಮ್ಮ ತಾಲೂಕು ಹುಡುಗರು ಹುಡುಗಿಯರಿಗೆ. ಆಮೇಲೆ ಎಲ್ಲ ಇವಾಗ ಫಾರ್ ಎಕ್ಸಾಂಪಲು ಅಂಟಮ್ಮದು ವಯಸ್ಸಾಗಿದ್ದ 30 ಕೆಲಸ ಕೊಡೋದಂತ ಹೋಗ್ಬೋದು. ಇಲ್ಲಿ ಜಾಸ್ತಿ ಚಾನ್ಸ್ ಇದೆ. ಧೈರ್ಯವಾಗಿ ಕೆಲಸದಿಂದ ಸ್ವೀಪ ಕೆಲಸ ಎಲ್ಲ ಅವಕಾಶ ಇದೆ. ಇದನ್ನು ಬಳಸ್ಕೊಳ್ಳಿ. ಉಚಿತವಾಗಿ ಮಾಡ್ತಾ ಇದ್ದೀವಿ. ಇದನ್ನು ನೀವು ಕಂಪ್ಲೀಟ್ ಆಗಿ ಗೂಗಲ್ ಲಿಂಕು ಎಲ್ಲ ಮಾಡ್ತಾರೆ. ಗೂಗಲ್ ಲಿಂಕ್ ಇದೆ, ಆನ್ಲೈನಲ್ಲಿ ಮಾಡ್ಕೋಬಹುದು. ಊಟದ ವ್ಯವಸ್ಥೆ ಇರ್ತಾ ಇದೆ. ಬಂದೋಗಲ್ಲಿ ಯಾಕೆ ಬೇಕು ಅಲ್ಲಲ್ಲ, ಯಾಕೆ ಬಿಫೋರ್ 3 days ಬೇಕಂದ್ರೆ ಡಿಪೆಂಡಿಂಗ್ ಆನ್ ದಿ ಸೈಜ್ ಆಫ್ ದ ಅಪ್ಲಿಕೇಶನ್ಸ್ ನಾವು ಅಲೈನ್ ಮಾಡ್ಕೋಬೇಕು. ಯಾಕಂದರೆ ನಾವು ನಮ್ಮ ಎಕ್ಸ್ಪೆಕ್ಟೇಷನ್ 1000 ಹಾಕೊಂಡಿರ್ತೀವಿ, ಅದು 2000 ಆಗೋಯ್ತು. ಅದಕ್ಕೆ ತಕ್ಕದಂಗೆ ನಾವು ಪ್ಲ್ಯಾನ್ ಮಾಡಬೇಕು. ಒಂದು ದಿವಸ ಮಾಡಬೇಕಾ, ಇಫ್ ಇಟ್ ಇಸ್ ಮೋರ್ ದೆನ್ 2000 ನಾವು ಸಂಬಂಧಪಟ್ಟ ಅಧಿಕಾರಿ ಕೂತ್ಕೊಂಡು, ಯಾಕಂದರೆ ನಮ್ಮ MLA ಅವ್ರದ್ದು ಕೋಲಾರ ಮಂಜುನಾಥ್ ಅವ್ರದ್ದು CEOs ಕರ್ಕೊಂಡ್ಬಂದು ಎಷ್ಟು ಜನ ಇಂಟ್ರ್ಯೂ ಮಾಡಬೇಕಾದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅದು ತಕ್ಕದಂಗೆ ಅಲೈನ್ ಮಾಡಬೇಕು. ಹಂಗಾಗಿ ರಿಕ್ವೆಸ್ಟಿಂಗ್ ಒನ್ಸ್ ಅಗೈನ್ ಆಲ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಫಾರ್ ಎಜುಕೇಟೆಡ್ ಮುಳಬಾಗ ತಾಲೂಕು ಬೇಗ ನೀವು ನಮ್ಗೆ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತೀವಿ. ಸೊ ವಿ ಕ್ಯಾನ್ ನೋ ದ ಸೈಜ್ ಆಫ್ ದಿ ಫಂಕ್ಷನ್. ಹಂಗಾಗಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಅಷ್ಟೇ. ಇಲ್ಲಿ ಯಾವ ರಾಜಕೀಯ ಬೇಕಾಗಲ್ಲ. ಇದಾದ ಮೇಲೆ ಏನೇನು ಹೊಸ ಕೇಳಿದ್ರು ಅವರು ಇದು ಸ್ಟಾಪ್ ಮಾಡಿ. ಇದು ಆಫ್ ದ ರೆಕಾರ್ಡ್. ನೋಡ್ರೆ ನೀವೇನು ಹೇಳ್ತಾ ಇದ್ದೀವಿ, ಏನು ಬೇಕಾದ್ರೆ ಮಾತಾಡ್ತೀನಿ ಅಲ್ಲ.